ರಿಪಬ್ಲಿಕ್ ಸದಾ ನೊಂದವರ ಪರವಾಗಿ ಬಡವರ ಪರವಾಗಿ ನಿಮ್ಮ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಬರೀ ಬಾಯಿ ಮಾತಿಗೆ ಸೀಮಿತ ಆಗಿಲ್ಲ, ಬದಲಾಗಿ ಅದು ಕಾರ್ಯರೂಪಕ್ಕೂ ಬರುತ್ತೆ ಅನ್ನೋದಕ್ಕೆ ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಯಾರಿಗೆಲ್ಲ ಸಮಸ್ಯೆ ಆಗಿತ್ತೋ ಆ ಕುರಿತು ನಿಮ್ಮ ರಿಪಬ್ಲಿಕ್ ನಿರಂತರವಾಗಿ ವರದಿ ಮಾಡಿತ್ತು. ನಮ್ಮ ಒಂದು ವರದಿ 10 ಬಿಗ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಸರದಿ ವರದಿಗೆ ಎಚ್ಚೆತ್ತುಕೊಂಡಿದೆ ಸರ್ಕಾರ. ಇನ್ಮುಂದೆ ಬಲವಂತದ ಬಡ್ಡಿ ವಸೂಲಿಗೆ ಬ್ರೇಕ್ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಹಳ ಖಡಕ್ ಆಗಿ ಒಂದಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಯವರಿಗೆ. ನಮ್ಮ ಒಂದು ವರದಿ 10 ಇಂಪ್ಯಾಕ್ಟ್. ಆ 10 ಇಂಪ್ಯಾಕ್ಟ್ ಏನು ಅನ್ನೋದ್ರ ಡೀಟೇಲ್ಸ್ ಅನ್ನ ಕೂಡ ರಿಪಬ್ಲಿಕ್ ನಿಮ್ಮ ಮುಂದೆ ಇಡ್ತಾ ಇದೆ. ಒಂದ್ಸಗೆ ನಾನು ರಿಪೀಟ್ ಮಾಡ್ತೀನಿ, ರಿಪಬ್ಲಿಕ್ ಪ್ರತಿ ದಿನವೂ ಕೂಡ ನೊಂದವರ ಪರವಾಗಿ ಬಡವರ ಪರವಾಗಿ ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತೀವಿ ಅನ್ನುವಂತ ಆಶ್ವಾಸನೆ ಧ್ಯೇಯ ಇವತ್ತು ಕೂಡ ಅದು ಸಾಬೀತಾಗಿದೆ. ರಿಪಬ್ಲಿಕ್ ಒಂದು ವರದಿ ಅತಿ ದೊಡ್ಡ ಅಭಿಯಾನವನ್ನ ಮೈಕ್ರೋ ಫೈನಾನ್ಸ್ ಕಂಪನಿಯ ಕಿರುಕುಳದ ಬಗ್ಗೆ ನಾವು ಹಮ್ಮಿಕೊಂಡಿದ್ವಿ. ನಮ್ಮ ಒಂದು ವರದಿ 16 ಇಂಪ್ಯಾಕ್ಟ್ಗಳಿಗೆ ಕಾರಣ ಆಗಿದೆ. ಇಂಪ್ಯಾಕ್ಟ್ ನಂಬರ್ 1, ಸುಗ್ರೀವಾಜ್ಞೆ ಮೂಲಕ ಕಾನೂನನ್ನ ಜಾರಿ ಮಾಡ್ತೀವಿ ಅನ್ನುವಂತ ಪ್ರಮುಖ ಅಂಶವನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ತೀರ್ಮಾನ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ರು. ಇಂಪ್ಯಾಕ್ಟ್ ನಂಬರ್ 2, ಸಂಜೆ 5 ಗಂಟೆ ನಂತರ ಯಾರು ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಸಿಬ್ಬಂದಿಗಳು ಯಾರ ಮನೆಗೂ ಸಾಲ ವಸೂಲಾತಿಗೆ ಹೋಗೋ ಹಾಗಿಲ್ಲ. ಹಾಗೆ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಂಪ್ಯಾಕ್ಟ್ ನಂಬರ್ 3, ವಸೂಲಿ ಮಾಡುವಾಗ ಕಿರುಕುಳ ಕೊಡೋ ಹಾಗಿಲ್ಲ. ಯಾವುದೇ ಕಾರಣಕ್ಕೂ ಸಾಲ ಕೊಡಿ ಬೇಡ ಅಂತ ಅನ್ನಲ್ಲ, ಆದ್ರೆ ಸಾಲ ಕೊಟ್ಟು ಕಿರುಕುಳ ಕೊಟ್ಟು ಹಣ ವಾಪಸ್ಸಿಗೆ ಮಾನಸಿಕ ಹಿಂಸೆ ಕೊಡೋ ಹಾಗಿಲ್ಲ. ಹಾಗೆ ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಇದು ಇಂಪ್ಯಾಕ್ಟ್ ನಂಬರ್ 3. ಅದೇ ರೀತಿ ಇಂಪ್ಯಾಕ್ಟ್ ನಂಬರ್ 4 ಅದನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಸಾಲ ವಸೂಲಿಗೆ ರೌಡಿಗಳನ್ನ ಬಳಸಬಾರದು. ಬಹುತೇಕ ರಾಜ್ಯದಲ್ಲಿ ಯಾರೆಲ್ಲ ಸಾಲ ಪಡ್ಕೊಂಡಿದ್ದಾರೋ ಅಲ್ಲಿ ರೌಡಿಗಳನ್ನ ಬಿಟ್ಟು ಅದನ್ನ ವಸೂಲಾತಿಗೆ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಮುಂದಾಗ್ತಾ ಇದ್ರು. ಹಾಗೆ ಮಾಡೋ ಹಾಗಿಲ್ಲ ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಬಹುತೇಕ ಆಗ್ರಹ ಏನಿತ್ತಪ್ಪ ಅಂದ್ರೆ RBI ನಿಯಮಗಳು, RBI ಗೈಡೆನ್ಸ್ ಅನ್ನ ಈ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಪಾಲನೆ ಮಾಡ್ತಿದ್ದಾರಾ ಅಂತ. ಪಾಲನೆ ಮಾಡಲೇಬೇಕು. RBI ನಿಯಮಗಳು ಏನಿದೆಯೋ ಅದನ್ನ ಪಾಲನೆ ಮಾಡಲೇಬೇಕು ಅನ್ನುವಂತಹ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ಆಯಾ ಜಿಲ್ಲೆಗಳ DC ಕಚೇರಿಯಲ್ಲಿ ಸಹಾಯವಾಣಿಯನ್ನ ಕೂಡ ತೆರೆಯಲಾಗುತ್ತಂತೆ. ಏನಾದರೂ ಸಮಸ್ಯೆ ಆದ್ರೆ ನಿಮ್ಮ ಜಿಲ್ಲೆಯಲ್ಲಿ ಯಾರೋ ಒಂದು ಕಾಟ ಕೊಡ್ತಿದ್ದಾರೆ, ಮಾನಸಿಕ ಹಿಂಸೆ ಕೊಡ್ತಿದ್ದಾರೆ, ನಮಗೆ ಸಾಲಗಾರ ಕಾಟ ತಡೆಯಕ್ಕಾಗ್ತಾ ಇಲ್ಲ ಅಂದ್ರೆ ಆ ಸಹಾಯವಾಣಿಗೆ ನೀವು ಕರೆ ಮಾಡಿ ದೂರು ಕೊಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಅದೇ ರೀತಿ ಇಂಪ್ಯಾಕ್ಟ್ ನಂಬರ್ 8, ಫೈನಾನ್ಸ್ನವರು ಕಿರುಕುಳ ಕೊಟ್ರೆ ದೂರು ನೀಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಎಕ್ಸಾಕ್ಟ್ಲಿ ರಿಪಬ್ಲಿಕ್ ಈ ಬಗ್ಗೆ ಧ್ವನಿ ಎತ್ತಿತ್ತು. ಖಂಡಿತ ಒಂದು ಸಹಾಯವಾಣಿಯನ್ನ ತೆರೆಯಲೇಬೇಕು. ಜನಸಾಮಾನ್ಯರಿಗೆ, ಬಡವರಿಗೆ, ಮಧ್ಯಮ ವರ್ಗದವರಿಗೆ ಸಮಸ್ಯೆ ಆದ್ರೆ ಒಂದು ಸಹಾಯವಾಣಿ ತೆರೆದ್ರೆ ಅಲ್ಲಿಗೆ ಕರೆ ಹೋಗಿ ದೂರು ಕೊಡೋದಕ್ಕೆ ಅವಕಾಶ ಮಾಡಿಕೊಡಬೇಕು ಅಂತ. ಹಾಗೆ ಸಿಎಂ ಸಿದ್ದರಾಮಯ್ಯನವರು ಕೂಡ ಅದನ್ನ ಇಂಪ್ಲಿಮೆಂಟ್ ಮಾಡಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಈಗ ಕಿರುಕುಳ ಕೊಡ್ತಾರೆ ಅಂದ್ರೆ ನೀವೇ ಹೋಗಿ ದೂರು ಕೊಡಬೇಕು ಅಂತ ಏನಿಲ್ಲ. ಸರ್ ನಮಗೆ ಕಿರುಕುಳ ಆಗ್ತಾ ಇದೆ ಅಂತ ನೀವು ಒಂದು ಕರೆ ಮಾಡಿ ಹೇಳಿದ್ರೆ ಸಾಕು, ಸುಮೋಟೋ ಕೇಸ್ ಕೂಡ ದಾಖಲಾಗುತ್ತಂತೆ. ಯಾರು ಕಿರುಕುಳ ಕೊಡ್ತಾರಲ್ಲ ಅಂಥವರ ವಿರುದ್ಧ ಸುಮೋಟೋ ಕೇಸ್ ಕೂಡ ದಾಖಲಾಗುತ್ತೆ. ಅದಕ್ಕೂ ಕೂಡ ಅವಕಾಶ ಇರುತ್ತೆ. ಹಾಗಾಗಿ ನೀವೇ ಹೋಗಿ ದೂರು ಕೊಟ್ಟು ಕಂಪ್ಲೇಂಟ್ ಕೊಟ್ಟು ಕ್ರಮ ಕೈಗೊಳ್ಳಿ ಅಂತ ಬೇಡ್ಕೊಳ್ಳುವಂತ ಅವಶ್ಯಕತೆ ಇರೋದಿಲ್ಲ. ಇಲ್ಲ ನನಗೆ ಸಮಸ್ಯೆ ಆಗ್ತಾ ಇದೆ, ಮಾನಸಿಕ ಹಿಂಸೆ ಕೊಡ್ತಿದ್ದಾರೆ, ಮನೆಗೆ ಬಂದಿದ್ದಾರೆ, ಗಲಾಟೆ ಆಗ್ತಾ ಇದೆ ಅಂದ್ರೆ ಅಂಥವರ ವಿರುದ್ಧ ಸುಮೋಟೋ ಕೇಸ್ ಕೂಡ ದಾಖಲಾಗುತ್ತೆ. ಇಂಪ್ಯಾಕ್ಟ್ ನಂಬರ್ 10, ಹೊಸ ಕಾನೂನು ಮಾಡಿ ಫೈನಾನ್ಸ್ ಕಿರುಕುಳಕ್ಕೆ ಆ ಮೂಲಕ ಬ್ರೇಕ್ ಹಾಕ್ತೀವಿ ಅಂತ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಪ್ರಮುಖವಾಗಿ ಈ ವಿಚಾರವನ್ನ ಪ್ರಸ್ತಾಪ ಮಾಡಿದ್ದಾರೆ. ರಾಜ್ಯದ ಜನ ಕೂಡ ಅದನ್ನೇ ನಿರೀಕ್ಷೆ ಮಾಡ್ತಾ ಇದ್ರು. ದಯವಿಟ್ಟು ಈ ಆಟಾಟೋಪಕ್ಕೆ ಬ್ರೇಕ್ ಹಾಕಬೇಕು ಅಂತ ಅತಿ ಶೀಘ್ರದಲ್ಲೇ ಸುಗ್ರೀವಾಜ್ಞೆಯ ಮೂಲಕ ಹೊಸ ಕಾನೂನನ್ನ ಜಾರಿ ಮಾಡಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಭರವಸೆ ಕೊಟ್ಟಿದ್ದಾರೆ. ಈಗ ರಿಪಬ್ಲಿಕ್ ಜನಸಾಮಾನ್ಯರಿಗೋಸ್ಕರ ಒಂದು ವೇದಿಕೆಯನ್ನ ನಿರ್ಮಿಸ್ತಾ ಇದೆ. ಇದು ಓಪನ್ ವೇದಿಕೆ. ನೀವು ಕೂಡ ಕರೆ ಮಾಡಿ, ನಿಮ್ಮಲ್ಲೂ ಕೂಡ ಸಮಸ್ಯೆಗಳಾಗ್ತಾ ಇದೆ, ನಮಗೂ ಈ ತರ ಸಾಲಗಾರರ ಕಾಟ ತಡೆಯಕ್ಕಾಗ್ತಾ ಇಲ್ಲ ಅಂದ್ರೆ ನೀವು ಕರೆ ಮಾಡಿ ಮಾತನಾಡೋದಕ್ಕೆ ಅವಕಾಶ ಇರುತ್ತೆ. ಮೊದಲ ಕಾಲರ್ ಕೂಡ ರೆಡಿ ಇದ್ದಾರೆ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್, ಹೇಳಿ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ, ಏನ್ ಸಮಸ್ಯೆ? ತುಮಕೂರು ಡಿಸ್ಟಿಕ್ ಇಂದ ಮೇಡಮ್. ಹಾ, ಈ ಫೈನಾನ್ಸ್ ಖಾತೆಯಿಂದ ಬಹಳ ಬೇಸತ್ತೋಗಿದೀವಿ ಮೇಡಮ್ ನಾವು. ಓಕೆ, ಮೈಕ್ರೋ ಫೈನಾನ್ಸ್ ಅವ್ರ ಹತ್ರನೇ ಸಾಲ ತಗೊಂಡಿರೋದಾ? ಹ್ಞೂ ಮೇಡಮ್. ಓಕೆ, ಏನ್ ಸಮಸ್ಯೆ ಮಾಡ್ತಾ ಇದ್ರು ಮೇಡಮ್? ಬಂದು ಟಾರ್ಚರ್ ಕೊಡ್ತಾರೆ. ಈಗ ತಾಳಿನೂ ಸಮೇತ ಅಡ ಇಟ್ಬಿಟ್ಟು ಕಟ್ಟಿದೀನಿ ಮೇಡಮ್.
ಆದ್ರೂ ಗಂಡ ಇಲ್ಲ ಕುಡ್ಕ ಈಗ ಊರ್ ಬಿಟ್ಟು ಹೋಗ್ತಾರೆ ಇರಲ್ಲ ಮಕ್ಳು ಸಾಕದೆ ಕಷ್ಟ ಆಗೈತಿ ಅದ್ರಿಂದ ಬಹಳ ಬೇಸತ್ತೋಗಿದೀವಿ ಕಾವ್ಯ ಮೇಡಮ್. ಕಾವ್ಯ ಈಗ ಸಿಎಂ ಒಂದು ಭರವಸೆ ಕೊಟ್ರಲ್ಲ, ಸಮಾಧಾನ ಅನಿಸ್ತಾ? ಅನ್ನಿಸ್ತು ಮೇಡಮ್. ಈಗ 5 ಗಂಟೆ ಒಳಗ್ ಬಂದು ಟಾರ್ಚರ್ ಕೊಡ್ತಾರೆ ಮೇಡಮ್. ಆದ್ರೂ ಟಾರ್ಚರ್ ಮಾಡೋಂಗಿಲ್ಲ. ನಿಮ್ಮ ಜಿಲ್ಲಾಧಿಕಾರಿಗಳು ಒಂದು ಸಹಾಯವಾಣಿ ಕೊಡ್ತಾರೆ, ಅದಕ್ಕೆ ಕರೆ ಮಾಡಿ ಕಂಪ್ಲೇಂಟ್ ಕೊಡ್ಬೋದು ನೀವು. ಕೊಡ್ಬೋದು ಮೇಡಮ್. ಈಗ 5 ಗಂಟೆವರೆಗೂ ಸಮಾಧಾನ ಕುತ್ಕೊಂಡು ನಮ್ಮ ಮನೆ ಬಾಕಲಲ್ಲೇ ಕುತ್ಕೊಂಡ್ ಅಂತ ಕುತ್ಕೊಂತಾರೆ ಮೇಡಮ್ ಅವರು. ಈಗ ಕಾವ್ಯ, ಈಗ ಸಾಲ ಕೊಡಬಾರ್ದು ಅಂತ ಸಿಎಂ ಹೇಳಿಲ್ಲ, ಸಾಲ ಪಡ್ಕೊಂಡಿದ್ದೀರಿ ಅಂದ್ರೆ ಅದನ್ನ ತೀರಿಸ್ಬೇಕಲ್ವಾ? ತೀರಿಸ್ತೀವಿ ಮೇಡಮ್. ಬಟ್ ಮಾನಸಿಕ ಹಿಂಸೆ ಆದ್ರೆ ಮಾತ್ರ ಕಿರುಕುಳ ಕೊಡ್ತಿದ್ದಾರೆ, ಏನೋ ಜಪ್ತಿ ಮಾಡಕ್ ಬಂದ್ರಪ್ಪ ನಿಮ್ಮ ಆಸ್ತಿ ಪಾಸ್ತಿನ ಅಂದ್ರೆ ನೀವು ಕಂಪ್ಲೇಂಟ್ ಕೊಡೋದಕ್ಕೆ ಅವಕಾಶ ಇದೆ. ಹ್ಞೂ ಮೇಡಮ್. ಈಗ ನಮ್ಮೂರಲ್ಲೇ ಸಖತ್ತು ಜನ ಊರ್ ಬಿಟ್ಟು ಹೋಗಿದ್ದಾರೆ, ಆಮೇಲೆ ವಿಷ ಕುಡ್ಸತ್ತಿದ್ದಾರೆ, ಬಹಳ ಇಂಥವಾಗಿದಾವೆ ಮೇಡಮ್. ಊರ್ ಬಿಟ್ಟೆ ಹೋಗ್ಬಿಟ್ಟವ್ರೆ ಜನ. ನಾವು ಮಕ್ಳು ಏನಪ್ಪಾ ಅಂದ್ರೆ ವಿದ್ಯಾಭ್ಯಾಸ ಹೋಗುತ್ತೆ ಅಂತ ಬಾಕು ತಕೊಂಡಿದ್ರೆ ಬಹಳ ಕಿರುಕುಳ ಕೊಡ್ತಿದ್ದಾರೆ ಮೇಡಮ್. ಮನೇಲಿ ಬಂದು ಜೀವನ ಮಾಡೋದು ಕಷ್ಟ ಆಗೈತೆ, ಹೊಟ್ಟೆ ಪಾಡಿಗೆ ಕಷ್ಟ ಆಗೈತೆ. ಇಂಥ ಟೈಮಿಗೆ ಕೊಡಿ ಸರ್, ಟೈಮ್ ಕೊಡಿ, ನಾವು ಕಟ್ತೀವಿ, ಕಟ್ಟಲ್ಲ ಅಂತ ಹೇಳಲ್ಲ, ಟೈಮ್ ಕೊಡಿ, ಕೂಲಿ ಮಾಡೋದು ಕಟ್ತೀವಿ ಅಂತ ಹೇಳ್ತಿದೀವಿ. ಕಾವ್ಯ, ಇನ್ನು ಮೇಲೆ ಭಯ ಬೀಳೋ ಹಾಗಿಲ್ಲ, ಈ ಭಯ ಪಡೋ ಹಾಗಿಲ್ಲ. ಸಿಎಂ ಸಿದ್ದರಾಮಯ್ಯನವರು ಒಂದು ಭರವಸೆ ಕೊಟ್ಟಿದ್ದಾರೆ, ಖಡಕ್ ಸಂದೇಶ ಕೊಟ್ಟಿದ್ದಾರೆ ಈ ಕಂಪ್ನಿಯವರಿಗೆ, ಯಾರು ಕೂಡ ಟಾರ್ಚರ್ ಮೋಟು ಕೇಸ್ ಆಗುತ್ತೆ, ಸೊ ಭಯ ಪಡಬೇಕಾಗಿಲ್ಲ, ನಿಮ್ ಜೊತೆಗೆ ರಿಪಬ್ಲಿಕ್ ಕಾರ್ಡ್ ಇರುತ್ತೆ ಅಂತ ಹೇಳ್ತೀವಿ. ಧನ್ಯವಾದಗಳು ಕರೆ ಮಾಡಿ ಮಾತನಾಡಿದಕ್ಕಾಗಿ. ನೋಡಿ, ರಿಪಬ್ಲಿಕ್ ಕಾರ್ಡ್ ಸದಾ ನೊಂದವರ ಪರವಾಗಿ, ಬಡವರ ಪರವಾಗಿ, ನಿಮ್ಮ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ ಅಂತ ಬರೀ ಬಾಯಿ ಮಾತಿಗೆ ಸೀಮಿತ ಆಗಿಲ್ಲ, ಬದಲಾಗಿ ಅದು ಕಾರ್ಯರೂಪಕ್ಕೂ ಬರುತ್ತೆ ಅನ್ನೋದಕ್ಕೆ ಮೈಕ್ರೋ ಫೈನಾನ್ಸ್ ಕಂಪನಿಯಿಂದ ಯಾರಿಗೆಲ್ಲ ಸಮಸ್ಯೆ ಆಗಿತ್ತೋ ಆ ಕುರಿತು ನಿಮ್ಮ ರಿಪಬ್ಲಿಕ್ ಕಾರ್ಡ್ ನಿರಂತರವಾಗಿ ವರದಿ ಮಾಡಿತ್ತು. ನಮ್ಮ ಒಂದು ವರದಿ 10 ಬಿಗ್ ಇಂಪ್ಯಾಕ್ಟ್ ಆಗಿದೆ. ರಿಪಬ್ಲಿಕ್ ಕಾರ್ಡ್ ಸರದಿ ವರದಿಗೆ ಎಚ್ಚೆತ್ತುಕೊಂಡಿದೆ ಸರ್ಕಾರ. ಇನ್ಮುಂದೆ ಬಲವಂತದ ಬಡ್ಡಿ ವಸೂಲಿಗೆ ಬ್ರೇಕ್ ಹಾಕಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಬಹಳ ಖಡಕ್ ಆಗಿ ಒಂದಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ ಮೈಕ್ರೋ ಫೈನಾನ್ಸ್ ಕಂಪನಿಯವರಿಗೆ. ನಮ್ಮ ಒಂದು ವರದಿ 10 ಇಂಪ್ಯಾಕ್ಟ್, ಆ 10 ಇಂಪ್ಯಾಕ್ಟ್ ಏನು ಅನ್ನೋದ್ರ ಡೀಟೇಲ್ಸ್ ಅನ್ನ ಕೂಡ ರಿಪಬ್ಲಿಕ್ ಕಾರ್ಡ್ ನಿಮ್ಮ ಮುಂದೆ ಇಡ್ತಾ ಇದೆ. ಒನ್ಸ್ ಅಗೇನ್ ನಾನು ರಿಪೀಟ್ ಮಾಡ್ತೀನಿ, ರಿಪಬ್ಲಿಕ್ ಕಾರ್ಡ್ ಪ್ರತಿ ದಿನವೂ ಕೂಡ ನೊಂದವರ ಪರವಾಗಿ, ಬಡವರ ಪರವಾಗಿ, ನಿಮ್ಮ ಧ್ವನಿಯಾಗಿ ಕೆಲಸ ಮಾಡ್ತೀವಿ ಅನ್ನುವಂತ ಆಶ್ವಾಸನೆ ಧ್ಯೇಯ ಇವತ್ತು ಕೂಡ ಅದು ಸಾಬೀತಾಗಿದೆ. ರಿಪಬ್ಲಿಕ್ ಕಾರ್ಡ್ ಒಂದು ವರದಿ, ಅತಿ ದೊಡ್ಡ ಅಭಿಯಾನವನ್ನ ಮೈಕ್ರೋ ಫೈನಾನ್ಸ್ ಕಂಪನಿಯ ಕಿರುಕುಳದ ಬಗ್ಗೆ ನಾವು ಹಮ್ಮಿಕೊಂಡಿದ್ವಿ. ನಮ್ಮ ಒಂದು ವರದಿ 16 ಇಂಪ್ಯಾಕ್ಟ್ಗಳಿಗೆ ಕಾರಣ ಆಗಿದೆ. ಇಂಪ್ಯಾಕ್ಟ್ ನಂಬರ್ 1, ಸುಗ್ರೀವಾಜ್ಞೆ ಮೂಲಕ ಕಾನೂನನ್ನ ಜಾರಿ ಮಾಡ್ತೀವಿ ಅನ್ನುವಂತ ಪ್ರಮುಖ ಅಂಶವನ್ನ ಇವತ್ತು ಸಿಎಂ ಸಿದ್ದರಾಮಯ್ಯನವರು ಸಭೆಯಲ್ಲಿ ತೀರ್ಮಾನ ಮಾಡಿ ಸುದ್ದಿಗೋಷ್ಠಿಯಲ್ಲಿ ಕೂಡ ಅದನ್ನ ಪ್ರಸ್ತಾಪ ಮಾಡಿದ್ರು. ಇಂಪ್ಯಾಕ್ಟ್ ನಂಬರ್ 2, ಸಂಜೆ 5 ಗಂಟೆ ನಂತರ ಯಾರು ಕೂಡ ಮೈಕ್ರೋ ಫೈನಾನ್ಸ್ ಕಂಪನಿಯವರು ಸಿಬ್ಬಂದಿಗಳು ಯಾರ ಮನೆಗೂ ಸಾಲ ವಸೂಲಾತಿಗೆ ಹೋಗೋ ಹಾಗಿಲ್ಲ, ಹಾಗೆ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂತ ಖಡಕ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಇಂಪ್ಯಾಕ್ಟ್ ನಂಬರ್ 3, ವಸೂಲಿ ಮಾಡುವಾಗ ಕಿರುಕುಳ ಕೊಡೋ ಹಾಗಿಲ್ಲ ಯಾವುದೇ ಕಾರಣಕ್ಕೂ. ಸಾಲ ಕೊಡಿ ಬೇಡ ಅಂತ ಅನ್ನಲ್ಲ, ಆದ್ರೆ ಸಾಲ ಕೊಟ್ಟು ಕಿರುಕುಳ ಕೊಟ್ಟು ಹಣ ವಾಪಸ್ಸಿಗೆ ಮಾನಸಿಕ ಹಿಂಸೆ ಕೊಡೋ ಹಾಗಿಲ್ಲ, ಹಾಗೆ ಮಾಡಿದ್ರೆ ಕಾನೂನು ಕ್ರಮ ಕೈಗೊಳ್ಳಲಾಗುತ್ತೆ ಅನ್ನುವಂತಹ ವಿಚಾರವನ್ನ ಸಿಎಂ ಸಿದ್ದರಾಮಯ್ಯನವರು ಪ್ರಸ್ತಾಪ ಮಾಡಿದ್ದಾರೆ. ಇದು ಇಂಪ್ಯಾಕ್ಟ್ ನಂಬರ್ 3. ಅದೇ ರೀತಿ ಇಂಪ್ಯಾಕ್ಟ್ ನಂಬರ್ 4 ಅದನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಪ್ರಮುಖವಾಗಿ ಸಾಲ ವಸೂಲಿಗೆ ರೌಡಿಗಳನ್ನ ಬಳಸಬಾರದು. ಬಹುತೇಕ ರಾಜ್ಯದಲ್ಲಿ ಯಾರೆಲ್ಲ ಸಾಲ ಪಡ್ಕೊಂಡಿದ್ದಾರೋ ಅಲ್ಲಿ ರೌಡಿಗಳನ್ನ ಬಿಟ್ಟು